ದಿನ ಅಂತ ಇವತ್ತು ಈ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇದೆ. ನಾನು ಹೇಳೋದಿಷ್ಟೇ, ಇವತ್ತು ಈ ಸಂದರ್ಭಕ್ಕೆ, ಈ ಒಂದು ಬಲರಾಮನ ಆ ದಿನಗಳಿಗೆ ಇವತ್ತು ನೀವೆಲ್ಲರೂ ಬಂದಿದ್ದೀರಾ. ಅದು ನನ್ನ ನೆಚ್ಚಿನ ಸಹೋದರರು ಎಲ್ಲರೂ, ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ಏಕೆ ಅಂದರೆ ಇವತ್ತು ಮಾಧ್ಯಮದಿಂದನೇ ನಾವು ಎಲ್ಲ ರೀತಿಯನ್ನು ಕಾಣೋದು, ಅವರಿಂದನೇ ಬೆಳೆಯೋದು, ಅವರಿಂದನೇ ಉಳಿಯೋದು. ನಿಜವಾಗ್ಲೂ ನನ್ನೆಲ್ಲ ಸಹೋದರರು ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಯೂಟ್ಯೂಬರು ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಹಾಗೆ ನನ್ನ ನೆಚ್ಚಿನ ಎಲ್ಲ ಇಲ್ಲಿ ಬಂದಿರೋ ಅಂಥ ನಮ್ಮ ಟೈಗರ್ ಟೀಮ್ ಆಗಿರ್ಬೋದು, ನಮ್ಮ ಚಂದ್ರಬಣ್ಣ ಟೀಮ್ ಆಗಿರ್ಬೋದು, ಎಲ್ಲರೂ ನನ್ನ ಮಕ್ಕಳು ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ನಾನು ಈ ಮುಖಾಂತರ, ಈ ವೇದಿಕೆ ಮುಖಾಂತರ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮಾಣ ಮಾಡಬೇಕು ನಾನು ಅಂತ ಅಂದಾಗ ಅಷ್ಟು ಪ್ರೀತಿಯಿಂದ ಜೊತೆಯಾಗಿ ನಿಂತ್ರಿ. ಹಾಗಾಗಿ ನಿಮ್ಮ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತವಾಗಿ ಮತ್ತಷ್ಟು ಮಾಧ್ಯಮ ಮಿತ್ರರೊಂದಿಗೆ ನೀವು ಮಾತನಾಡೋದಿದೆ. ಆದರೆ ಅದಕ್ಕೂ ಮೊದಲು ಶ್ರೇಯಸ್ ಅವರೇ, ವೆಲ್ಕಮ್ ಟು ಬಲರಾಮನ ದಿನಗಳು. ತುಂಬಾ ಸೈಲೆಂಟ್ ಆಗಿ ಕಾಣಿಸ್ತಿದ್ದೀರಾ, ಆದ್ರೆ ಸೈಲೆಂಟ್ ಅಲ್ಲ, ನೀವು ವೆರಿ ಫೋಕಸ್ಡ್ ಅನ್ನೋದು ನನಗೆ ಗೊತ್ತಿದೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೂ ಸ್ವಾಗತ ಹಾಗೂ ಥ್ಯಾಂಕ್ ಯು. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಬಲರಾಮಗೆ ಅವರು ಇವರು ಬಲ ಅಂತ ಹೇಳ್ತಾರೆ, ನಾನು ಹೇಳೋದು ಮಾಧ್ಯಮ ಮಿತ್ರರು ಬಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಬಿಗ್ ಅನೌನ್ಸ್ಮೆಂಟ್ ಅಂತ ಇಷ್ಟಿಂದಿಂದ ಹೇಳ್ಕೊಂಡು ಬಂದಿದ್ದೀವಿ, ಅಲ್ಲೇ ವೆಯ್ಟ್ ಮಾಡಿ ಟೈಮ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಒಂದು ಬಿಗ್ ಅನೌನ್ಸ್ಮೆಂಟ್ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ನಮ್ಮ ಚೈತನ್ಯ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಥ್ಯಾಂಕ್ ಯು. ಬಂದಿಲ್ಲ ಯಾಕೆಂದ್ರೆ ದುಡ್ಡು ಮಾಡೋದಾಗಿ ನಾನು ಬೇರೆ ಕಡೆನೇ ಮಾಡ್ತಾ ಇದ್ದೆ, ಅದು ನನಗೆ ಅವಶ್ಯಕತೆ ಇಲ್ಲ. ಜನಗಳ ಪ್ರೀತಿ ವಿಶ್ವಾಸ ಗೆಲ್ಸಕ್ಕೆ ಅಷ್ಟೇ ಬಂದಿರೋದು ನಾನು. ಬಲರಾಮ ಎಷ್ಟು ಸ್ಪೆಷಲ್ ಅಂದರೆ ಗೊತ್ತಿದ್ದಿಲ್ಲ, 25th ಫಿಲಮ್ ಆಗಿದೆ ನಮ್ಮದು. ನಾನೇ ಕೌಂಟ್ ಮಾಡ್ಕೊಂಡು ಟೈಗರ್ ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ 25th ಸಿನಿಮಾಗೆ ಬಂತು ಬಲರಾಮ. ತುಂಬ ಒಂದಿಷ್ಟಿದೆ ಹೇಳೋದು. ಫಸ್ಟು ಕಂಟೆಂಟ್ ಏನಿದೆ, ಬಿಗ್ ಅನೌನ್ಸ್ಮೆಂಟ್ ಬರಲಿ, ಆಮೇಲೆ ಮಾತಾಡೋಣ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾಯಿಂದ ಬೆನ್ತಟ್ಟ ಹಾರೈಸ್ತಾ ಇದ್ದಂಥವ್ರು. ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರ್ ಅಂತ ಏನಂತೀವಿ, ಅಂಡರ್ವರ್ಲ್ಡ್ ಜಾನ್ರಿನ ಸಿನಿಮಾ ಮಾಡಿರಲಿಲ್ಲ. ಒಂದೇನೆಂದರೆ ಬ್ರ್ಯಾಂಡ್ ಆಗಿ ಹೋಗ್ತೀನಿ ಅನ್ನೋ ಒಂದು ಭಯ ಆಯಿತು. ಬೇರೆ ಬೇರೆ ರೀತಿಯ ಜಾನ್ರ್ಗಳನ್ನ ಅಟೆಂಪ್ಟ್ ಮಾಡಿದೆ. ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ. ಈಗ ಆ ದಿನಗಳು ಬಂದು ಸುಮಾರು 15 ವರ್ಷಕ್ಕೂ ಜಾಸ್ತಿ ಆಗಿದೆ. ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ಮೂಲಕ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಕಥೆ ಹೇಳಿದಾಗ ಆಗುತ್ತೆ ಅಂತ ಅನಿಸ್ತು. ಆದ್ದರಿಂದ ಈ ಸಿನಿಮಾನ ನಾವು ಕೈಗೊಂಡಿದ್ದೀವಿ. ಇದು ಒಂದು ಕಾಲ್ಪನಿಕ ಕಥೆ. ಇದು ಯಾವುದೇ ನಿಜ ಜೀವನದ ಜನರ ಮೇಲೆ ಆಧರಿಸಿದ ಚಿತ್ರ ಅಲ್ಲ. ಆದರೆ ಭಾರತದ ಭೂಗತ ಜಗತ್ತಿನ ಅನೇಕ ಸನ್ನಿವೇಶಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ ಪದ್ಮಾವತಿ ಫಿಲ್ಮ್ಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಈ ಸಿನಿಮಾಗೆ ನಿರ್ದೇಶಕರಾಗಿ ನೇಮಿಸಿದ್ದಕ್ಕೆ. ಪದ್ಮಾವತಿ ಮೇಡಮ್ಗೆ, ಶ್ರೇಯಸ್ ಅವ್ರಿಗೆ ನನ್ನ ವಂದನೆಗಳು. ಹಾಗೆ ಟೈಗರ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದ್ದೆ. ಆ ಒಂದು ಅವಕಾಶ ಈಗ ಈ ಸಿನಿಮಾ ಮೂಲಕ ಆಯಿತು. ಶ್ರೇಯಸ್ ಪದ್ಮಾವತಿ ಮೇಡಮ್ ಮೂಲಕ ನಾನು ಟೈಗರ್ ಅವ್ರ ಜೊತೆ ಈ ಸಿನಿಮಾ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಅದು ಅವರ 25ನೇ ಚಿತ್ರ ಅನ್ನೋದು ನನಗೆ ಇನ್ನೂ ವಿಶೇಷವಾದ ಸಂಗತಿ. ಇನ್ನು ಈ ಕಾರ್ಯಕ್ರಮ ಹೋಗ್ತಾ ಹೆಚ್ಚು ಇದ್ರ ಬಗ್ಗೆ ಹಂಚ್ಕೊಳ್ತೀವಿ. ಇಟ್ಕೊಂಡು ಅವನ್ನ ವೆಲ್ಕಮ್ ಮಾಡ್ತೀವಿ. ಸರ್ ಬನ್ನಿ. ನಮ್ಮ ಬಾರಿಗೆ ಫಸ್ಟ್ ಫಿಲಮು ಟೈಗರ್ ಗಿರಿ. ಆದರೆ ಇವತ್ತು ಸ್ಟಾರ್, ಇವತ್ತು ನನ್ನದ ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಸೊ ಮೊದಲನೇದಾಗಿ ನಾನು ನಮ್ಮ ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಅಂಥ ಪ್ರತಿಭೆನ, ಅದು ಕಲ್ಕಿಯ ಒಂದು ಸೂಪರ್ ಹಿಟ್ ಸಿನಿಮಾ ಆದಮೇಲೆ ಅವ್ರು ಮಾಡ್ತಿರೋದೇ ನಮ್ಮ ಕನ್ನಡ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಅವ್ರನ್ನ ನಾವೆಲ್ಲರೂ, ನಮ್ಮೆಲ್ಲ ಕನ್ನಡಿಗರು, ನಿಮ್ಮ ನೆಚ್ಚಿನ ಸಂತೋಷ್ ನಾರಾಯಣನ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ನಮ್ಮ ಇಡೀ ಚಿತ್ರರಂಗ ಅವ್ರನ್ನ ಸ್ವಾಗತ ಬರಕೇಳೋಣ.
ದ ಒನ್ And ಅಂಡ್ only ಓನ್ಲಿ ಸಂತೋಷ್ ನಾರಾಯಣನ್.